ಚಿಕ್ಕವನಿದ್ದಾಗ ನಾನು 8ನೇ ಇದ್ದಾಗಿಂದನೇ ನಾನು ಕೈತೋಟವನ್ನು ಮಾಡ್ತಕ್ಕಂಥ ರೂಢಿಯನ್ನು ಬೆಳೆಸ್ಕೊಂಡೆ. ನನಗೆ ಅಗ್ರಿಕಲ್ಚರ್ನೊಳಗೆ ಸ್ವಲ್ಪ ಭಾಳಷ್ಟು ಇಂಟ್ರೆಸ್ಟ್ ಇತ್ತು. ನಮಗೆ ಫಲ ಇರಲಿಲ್ಲ. MP ಪ್ರಕಾಶ್ ಬಹುದೊಡ್ಡ ಸಾಹಿತಿ ಮತ್ತು ನಾಟಕಕಾರ, ರಾಜಕಾರಣಿ. ಅವರ ನನ್ನ ಗೆಳೆತನ ಆಯಿತು. ಫೆಬ್ರವರಿ 11ನೇ ತಾರೀಕು ಅವತ್ತೇ ನಮ್ಮ ಕೃಷ್ಣ ಟಾಕೀಸಿನ ಉದ್ಘಾಟನೆ ಇತ್ತು. ಗದಗಿನ ಕೃಷ್ಣ ಟಾಕೀಸಿನ ಉದ್ಘಾಟನೆಯೂ ಅವತ್ತೇ ಆಗಿದ್ದು. ನಾನು ಫೋಟೋ ಸ್ಟುಡಿಯೋದ ಉದ್ಘಾಟನೆಯೂ ಹಡಗಲಿ ಒಳಗೆ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಹುಚ್ಚನ್ ಶೆಟ್ಟರ ಅಧ್ಯಕ್ಷತೆ ಒಳಗೆ ಮಾಡಿಸಿ. ನೀವು ಗದಗಿಗೆ ಪೂರ್ಣ ಪ್ರಮಾಣದಲ್ಲಿ ಶಿಫ್ಟ್ ಆಗಿದ್ದು ಇಲ್ಲಿ ಬಿಸ್ನೆಸ್ ಯಾವಾಗ ಚಾಲು ಮಾಡಿ? ಇಲ್ಲೇ ಬಿಸ್ನೆಸ್ ಚಾಲೂ ಆಗಿದೆ 85ಕ್ಕೆ. ನಾನು ಇಲ್ಲಿ ಏನಂತ ಶುರು ಮಾಡಿದ್ರಿ? ಇಲ್ಲಿ ಇಂಡಸ್ಟ್ರಿ ಮಾಡಿದೆ ನಾನು. ಇದನ್ನೇನು ಇವತ್ತು ಇವೆಲ್ಲ ಎಕ್ಸ್ಪೀರಿಯನ್ಸ್ ಆತಲ್ಲ ಫರ್ನಿಚರ್ ಮಾಡೋದಂಥದ್ದು ಏನು ತಂದು ಮಾರಕತ್ತೀವಿ. ಅದರದ್ದು ಯಾಕೆ ಮಾಡಬಾರ್ದು ಫರ್ನಿಚರನ್ನು ಅಂಥೇಳಿ ಒಂದು ತಲೆಯೊಳಗೆ ಬಂದು ಯಾಕೆ ಇಂಡಸ್ಟ್ರಿ ಹಾಕಬಾರ್ದು ಅಂತೇಳಿ ಸಿರಹಟ್ಟಿ ಒಳಗೆ ಏನು ನಮ್ಮದು 14 ಗುಂಟೆ ಜಾಗ ಅದ, ಅಲ್ಲಿ ಒಂದು ಶೆಡ್ ಕಟ್ಟಿದ್ದೆ. ಅಲ್ಲೇ ಮಾಡಿಸ್ಬೇಕಂತೇಳಿ. ಅಷ್ಟರೊಳಗೆ ಏನಾಗ್ಬಿಡ್ತು ಅಂತಂದರೆ 85ನೇ ಇಸ್ವಿಯೊಳಗೆ ಇಲ್ಲೇ ನಮ್ಮ ಸಮಾಜದ್ದು ಒಂದು ಅಕ್ಕಸಾಲಿಗರ ಸಹಕಾರಿ ಸಂಘ ಅಂತಿತ್ತು. ಅಂದರೆ ಅದು ಹೇಗೆ ಅಕ್ಕಸಾಲಿಗರ ಸಹಕಾರಿ ಸಂಘ ಇತ್ತು ಅಂತಂದರೆ, ಈ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಬಂತಲ್ಲ 1972ನೇ ಇಸ್ವಿಯೊಳಗೆ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಬಂದಾಗ ಅವಾಗ ಏನಂತಂದ್ರೆ ಈ ನಮ್ಮ ಸಮಾಜದವ್ರು ಯಾರು ಸಂಘಟಿಗರಾಗಿ ಒಂದು ಸಂಘಟನೆಯನ್ನು ಮಾಡ್ತಾರೆ ಅವರಿಗೆ ಆಗಿನ ಕಾಲದಲ್ಲಿ 40,000 ರೂಪಾಯಿಯನ್ನು ಸಬ್ಸಿಡಿ ಲೋನ್, ಅಂದರೆ ಸಹಾಯ, ಇವ್ರು ಏನು ಬಂಗಾರ ಕೆಲಸ ಬಂದಾದಾಗ ಅವ್ರು ಮಾಡ್ಕೊಳ್ಳಿ ಅಂತ ಕೊಟ್ಟಾಗ ಕಾಳಪ್ಪ ಬೆಂತೂರು ಅಂತಕ್ಕಂಥ ಒಬ್ಬ ಯಜಮಾನ ಅವ ಒಂದು ಸ್ವಲ್ಪ ಇದರ ಜೀವಿ ಇದ್ದ. ಅಂತಂದರೆ ಇವೆಲ್ಲ ಸೊಸೈಟಿಗಳನ್ನು ಮಾಡೋದು, ನಡೆಸೋದು, ಆ ಸೊಸೈಟಿ ಒಳಗೆ ಒಂದು ಕೆಲಸ ಮಾಡೋದ್ರಿಂದ ಅವ್ನು ತಲೆಯೊಳಗೆ ಬಂದು ಅದನ್ನು ಕಟ್ಟಿದ್ರು. ಅದನ್ನು ಅವರು 5 ವರ್ಷ ತಾವೇನು ಮಾಡಲಿಲ್ಲ, ಮಂದಿಗೆ ಬಾಡಿಗೆ ಕೊಟ್ಟು ನಡೆಸಿದ್ರು. ಮುಂದೇನಾಯಿತು, ನಮ್ಮ ಅಣ್ಣವರು ಆಮೇಲೆ ನಮ್ಮ ಸಂಬಂಧಿಕರು ಹೌದು, ಅವರು ಸಿರಟ್ಟಿ ಬಂದರೆ ನಮ್ಮ ಮನೆಗೆ ಹೋಗ್ತಿದ್ರು ಅವರು. ಹಾಗಾಗಿ ಅವರು ನಮ್ಮ ಸಂಪರ್ಕ ಬಂದಾಗ, ಇಲ್ಲ ನಮ್ಮ ಅಣ್ಣವ್ರಿಗೆ, ಇಲ್ಲ ನಂದೊಂದು ಫ್ಯಾಕ್ಟ್ರಿ ಐತಲ್ಪ ಅಷ್ಟರೊಳಗೆ ಫ್ಯಾಕ್ಟ್ರಿ ನೋಡಿದ್ರೆ ಅದನ್ನೇ, ಇಲ್ಲ ನಾನು ಅದನ್ನು ಬಿಟ್ಟಾನ ಇದ್ದಾವ, ಅದಕ್ಕೆ ನಾನು ಮಾಡಕ್ಕೆ ಹೊಂಟ್ರಿ, ನನಗೆಲ್ಲ ಮಾಡೋಕ್ಕಾಗವಲ್ದು ಅಂತಂದಾಗ ನನಗೇನು ಹೇಳಿದ್ರು ನಮ್ಮ ಅಣ್ಣವ್ರು ಒಂದಿನ, ಇಲ್ಲ ಹಿಂಗೆ ಅಲ್ಲಿ ವರ್ಕ್ಶಾಪ್ ಅದ, ನಡಿ ಹೋಗೋಣ ನೋಡೋಕೆ ಅಂತಂದರು. ಹಾಗಾದ್ರೆ ಬರ್ರಿ ನಾನು ಹೋಗ್ತೀನಿ ಅಂತೇಳಿ ಶನಿವಾರ ದಿವಸ ಅವರು ಇದು ಯಥಾ ಪ್ರಕಾರ ವಾರ ಬರುವಾಗಿ ಬಂದರು. ನಾನು ಕಾಲೇಜ್ ಮುಗಿಸಿ ಬಂದೆ. ಅವತ್ತು ಬಂದು ನೋಡಿದ ತಕ್ಷಣ ಏನೋ ಆ ಜಾಗ ನೋಡಿದ ತಕ್ಷಣ, ಇಲ್ಲ ನಾವು ಇಲ್ಲೇ ಮಾಡ್ತೀನಿ ಅಂತಂದೆ. ಆಯಿತು. ಆಗಿನ ಕಾಲದಲ್ಲಿ ಅವ್ರಿಗೆ ಅಂತಲ್ಲ, ಮತ್ತು ಇಲ್ಲ ನೀವು ಇದರೊಳಗೆ ಎಂಟ್ರ್ ಆಗಂಗಿಲ್ಲ, ನಾವೇ ಏನಾರು ಮಾಡ್ಕೊಂತೀವಿ, ನಿಮ್ಮ ಬಾಡಿಗೆ ಕೊಟ್ಬಿಡ್ತೀವಿ ಅಂತೇಳಿದ್ವಿ. ಅವಾಗ 50 ರೂಪಾಯಿ ಬಾಡಿಗೆ, ತಿಂಗಳಿಗೆ 50 ರೂಪಾಯಿ ಬಾಡಿಗೆ ಹಾಕಿ ಅವ್ರ ಜೊತೆಗೆ ನಾನು ಅಗ್ರಿಮೆಂಟ್ ಮಾಡಿಕೊಂಡೆ. ಆ ಬಿಲ್ಡಿಂಗಿಗೆ 5 ರೂಪಾಯಿ ಇತ್ತು. ಆ ಬಿಲ್ಡಿಂಗ್ ಅದು ಕೋಳಿಕೇರಿ ಜಿನ್ ಅಂತೇನು ಗದಗಿನ ಒಂದು ಅತಿ ಹಳೆಯದಾದಂತಹ ಜಿನ್ನಿಂಗ್ ಫ್ಯಾಕ್ಟ್ರಿ ಇದ್ದದು. ಅವರು ಅದು ಬಾಡಿಗೆದಾರ. ಅದಕ್ಕೆ ಅದನ್ನು ಅವರಿಗೆ ವರ್ಷಕ್ಕೆ 50,000 ರೂಪಾಯಿ ಅವ್ರು ಕೊಡ್ತಿದ್ವಿ. ತಿಂಗಳಿಗೆ 5,000 ರೂಪಾಯಿ ಅವರು ಬಿದ್ದಂಗೆ ಆಯಿತು. ನಾನು 50,000 ರೂಪಾಯಿದಂಗೆ ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಅದೇನೋ ಒಂದು ಬೆಳಿಲಿಕ್ಕೆ ಕಾರಣ, ನಾನು ಬಂದ ತಕ್ಷಣ ಒಬ್ಬವ ಶ್ರೀಶೈಲಪ್ಪ ಬಡಿಗೇರನ್ನ ನಾವು ಈ ಕಳಸಾಪುರದ ಒಬ್ಬ ಯಜಮಾನ ಅಲ್ಲಿ ಕೆಲಸ ಮಾಡ್ತಿದ್ದ. ಮಾಡವ ಇಲ್ಲ ನಾನು ಹಿಂಗೆ ಹಿಡ್ದನಪ್ಪ ಅಂತ ಹೇಳಿದಾಗ ಅವ ಏನೋ ಆ ಒಂದು ಟೈಮ್ ನಮ್ದು ಹೇಳೋದು ಏನೋ ಅದು ಕೆಲಸ ಕಲಿಯೋದು ಒಂದು ವೇಳೆ ಕೂಡಿ ಬಂದ ತಕ್ಷಣ ಅವ ಇಲ್ಲ ನಾನು ಮಾಡ್ತೇನೆ ಅಂತೇಳಿ ಅವ ಗ್ರಿಲ್ ವರ್ಕ್ ಮಾಡ್ತಿದ್ದ. ಯಾವಾಗ ಏನಂತಂದ್ರೆ ಭಾಳಷ್ಟು ಡಿಮಾಂಡು ಈ ಟ್ಯಾಕ್ಟ್ರ್ ರಿಪೇರಿ ಮಾಡೋಕೆ, ಬಾಡಿ ಕಟ್ಟೋಕೆ, ಆಮೇಲೆ ಈ ಮನೆಗಳಿಗೆ ಕಟ್ಟಲಿಕ್ಕೆ, ಕಿಟಕಿ ಬಾಗಿಲುಗಳನ್ನು ಮಾಡಲಿಕ್ಕೆ ಆ ಒಂದು ಉದ್ದಿಮೆಯನ್ನು ಕಲಿಸ್ಕೊಟ್ಟ ನಂತರ ಏನು ಅಂತಂದರೆ, ಅಂದರೆ ಕಲಿಸೋದು ನಾನೇನು ಸ್ವತಃ ಕೈಲಿ ಹಿಡಿದು ಏನೂ ಮಾಡಿಲ್ಲ, ನಾನು ಇವತ್ತಿನವರೆಗೂ ಉದ್ಯೋಗ ಮಾಡಿಲ್ಲ. ಆದರೆ ದುಡಿಸುವ ಬುದ್ಧಿಯನ್ನು ದೇವ್ರು ನನಗೆ ಕೊಟ್ಟ. ಅವತ್ತೇನಾಯಿತು, ಆಗಿನ ಕಾಲದಲ್ಲಿ ಒಂದು 3-4 ಜನರನ್ನು ಕರ್ಕೊಂಬಂದು ಈ ಗ್ರಿಲ್ ವರ್ಕನ್ನು, ಟ್ಯಾಕ್ಟರ್ ಬಾಡಿ ಕಟ್ಟೋದನ್ನು ಹೀಗೆ ಮಾಡ್ಕೊತ ಹೋದ. ಒಂದು 2-3 ತಿಂಗಳಲ್ಲಿ ಫರ್ನಿಚರ್ ಮಾಡ್ಬೇಕಂತ ತಲೆಯಾಗಿ ಬಂತು. ಏನು ನಾವು ಕಪಾಟುಗಳನ್ನು ಮಾಡೋದಿತ್ತಲ್ಲ, ಅದಕ್ಕೆ ಒಬ್ಬ ಗದಗಿನ ಈ ಕಾಮತ್ ಹೋಟೆಲ್ ಅಂತೇಕ ಒಂದು ಸಂಧಿ ಒಳಗೆ ಯಾಸನ್ ಸಾಬ್ ಬಳ್ಳಾರಿ ಅಂತಿದ್ದ. ಅದಕ್ಕೆ ನನಗೆ ನಿಜವಾಗಿ ಪೂರ್ಣ ಪ್ರಮಾಣದ ಈ ಫರ್ನಿಚರ್ ಫ್ಯಾಕ್ಟ್ರಿಯನ್ನು ಕಲಿಸ್ಕೊಟ್ಟಂಥ ಅವ ಎಲ್ಲನೂ ಮಾಡ್ತೀನಿ ಅಂದ್ಕೊಳ್ಳಿ ತನ್ನದೇ ಒಂದು ಜಾಲಿ ಅಂತಾರೆ, ಅದಕ್ಕೆ ತಳಗೆ ಬಡಿತಕ್ಕಂಥ ಅದ್ಗಾಣಿಗೆ ಆಗಲ್ಲೊಂದು ಪ್ಲೇಟಿಗೆ ಆ ಜಾಲಿಯನ್ನು ಕೊಟ್ಟು, ಒಬ್ಬ ಮೇಸ್ತ್ರಿಯನ್ನು ಕಲಿಸಿ, ತಗಡನ್ನು ಕೊಟ್ಟು, ಆವಾಗಿನ ತಗಡಿನ ರೇಟು 3-4 ರೂಪಾಯಿ 4 ಅಣೆ ಇತ್ತು. ನಾನು ಉದ್ಯೋಗವನ್ನು ಪ್ರಾರಂಭ ಮಾಡಿದಾಗ ಕಬ್ಬಿಣದ ರೇಟು 3 ರೂಪಾಯಿ 4 ಅಣೆ. ಈಗೇನು ಸ್ಕ್ವೇರ್ ಬಾರ್ ಗ್ರಿಲ್ ಈಗ ಎಷ್ಟಾಗಿದೆ? ಈಗ 60 ರೂಪಾಯಿ ಆಗಿದೆ. ಇವತ್ತು 60-65 ರೂಪಾಯಿ ಆಗಿದೆ. ನಾನು ಪ್ರಾರಂಭ ಮಾಡಿದಾಗ 1985ನೇ ಇಸ್ವಿಯೊಳಗೆ ನಂದು ಮೇ ತಿಂಗಳಲ್ಲಿ ನಂದು ಪ್ರಾರಂಭ. ಮೇ ತಿಂಗಳಲ್ಲಿ ಏನದಲ್ಲ ನಂದು ಉದ್ಯೋಗ ಪ್ರಾರಂಭ ಮಾಡಿದಾಗ ನನ್ನ ಹಂತಕ್ಕೆ ಇವತ್ತಿನ ಡೈರಿ ಅದ. 3 ರೂಪಾಯಿ 4 ಅಣೆ ಕಬ್ಬಿಣದ ಖರೀದಿ, 4 ಅಣೆ ತಗಡಿನ ಖರೀದಿ.
ಅವಾಗೇನಿದೆ ₹4 4ನೇ ತಗಡನ್ನು ತಂದು ಒಂದು 100 kg ಕಪಾಟು ಮಾಡಿದರೆ ಅವಾಗ ಬರೀ ಒಂದು ₹20-25 ಮಜೂರಿಯಲ್ಲಿ ಕಪಾಟು ತಯಾರಾಗ್ತಿತ್ತು. ಬಣ್ಣ ಗಿಣ್ಣ ಎಲ್ಲ ಕೂಡಿ ಒಂದು ₹100ದಾಗ ತಯಾರಾಗ್ತಿತ್ತು. ಅಂಥದನ್ನು ನಾನು ₹1100 ಮಾರ್ತಿದ್ದೆ ಅವತ್ತು ಮಾರ್ಕೆಟ್ಲಿ. ಅಂದ್ರೆ ಭಯಂಕರ ಮಾರ್ಜಿನ್. ಭಾಳ ದೊಡ್ಡ ಮಾರ್ಜಿನ್ ಒಳಗೆ ಏನಂತಂದರೆ ಉದ್ಯೋಗ ಮಾಡಿದಾಗ ನಾ ಬೆಳೆದೆ. ಆಮೇಲೆ ಮುಂದೆ ನೀವು ಆ ಕಡೆ ಒಂದು ಕಡೆ ವೃತ್ತಿ ಇತ್ತು. ಹೌದು, ವೃತ್ತಿ ಇತ್ತು. ಅದರ ಜೊತೆಗೆ ಏನು ಅಂತಂದರೆ ಏನು ಅಂದರೆ ನನ್ನ ಜೀವನ ಈಗೇನು ನಾ ಸಣ್ಣವಿದ್ದಾಗ ಸಿರಟ್ಟಿ ಒಳಗೆ ನಾವೇನು ಪ್ಲಾಟ್ ಇಟ್ಟಿದ್ವಿ ಅಂತ ಹೇಳಿದ್ನಲ್ಲ, ಆ ಪ್ಲಾಟ್ನಲ್ಲಿ ಈ ಕಾಯಿಪಲ್ಯವನ್ನು ಬೆಳೆಯತಕ್ಕಂಥ ಅಲ್ಲಿ ನಳ ಬಂದಿದ್ದು, ನೀರು ಬರ್ತಿತ್ತು. ನೀರು ಬರೋದ್ರಲ್ಲಿ ಅದಿಷ್ಟು ಜಾಗಕ್ಕೆ ಆ ಮುಳ್ಳನ್ನು ಹಚ್ಚಿ ಬೇಲಿ ಹಾಕ್ಕೊಂಡು ಬೆಳಗ್ಗೆ ಎದ್ದ ಕೂಡಲೇ ನಾನು ಅವಾಗಿಂದನೇ ನನಗೆ ಚಿಕ್ಕವನಿದ್ದಾಗ ನಾನು 8ನೇ ಇದ್ದಾಗಿಂದನೇ ನಾನು ಆ ಕೈತೋಟವನ್ನು ಮಾಡ್ತಕ್ಕಂಥ ರೂಢಿಯನ್ನು ಬೆಳೆಸ್ಕೊಂಡು ನಾವು. ಹಾಗಾಗಿ ನಾ ಮನ್ಯಾಗ ಇವರೆಲ್ಲರೂ ಮಕ್ಕೊಂಡಿರ್ತಿದ್ರು. 5:00ಗೆ ನಾ ಎದ್ದು ಬಂದುಬಿಡ್ತಿದ್ದೆ ನಾನು ಸೀದೆ ಪ್ಲಾಟಿಗೆ ಬಂದು ಅಲ್ಲೆಲ್ಲನೂ ಈ ನೀರು ಹಾಸೋದು. ಅವಾಗ ಬೆಳಗ್ಗೆ ನಳ ಬರ್ತಿತ್ತು 6 ಗಂಟೆಗೆ ನೀರು ಹಾಸೋದು ಮತ್ತು ಕಾಯಿಪಲ್ಲೆ ಬೆಳೆಯೋದು, ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲ ಹಚ್ಚಿ ಮನೆಗೆ ಅವು ಬೆಳೆಯಕತ್ತ ನಂತರ ಮನೆಗೆ ಬರುವ ಕಾಯಿಪಲ್ಲೆ ತರ್ತಕ್ಕಂಥದ್ದು ಇದನ್ನೆಲ್ಲ ರೂಢಿ ಬೆಳೆಸ್ಕೊಂಡಿದ್ದೆ. ಹಾಗಾಗಿ ಏನಾಯಿತು, ನನಗೆ ಅಗ್ರಿಕಲ್ಚರ್ನೊಳಗೆ ಸ್ವಲ್ಪ ಭಾಳಷ್ಟು ಇಂಟ್ರೆಸ್ಟ್ ಇತ್ತು. ನಮಗೆ ಫಲ ಇರಲಿಲ್ಲ. ನಂದೊಂದು ಏನು ತಲೆಯಾಗಿತ್ತು, ಆವಾಗಿಂದ ನಾನು ಹೊಲ ಮಾಡಬೇಕು ಅಂಥೇಳಿ ನಾನು ಈ ಸ್ಟುಡಿಯೋ ಮಾಡುವಾಗನ ಒಂದು ಹೊಲ ಒಬ್ಬ ಅಜ್ಜ ಇದ್ದ, ಐನಾರಜ್ಜ ಇದ್ದ. ಅವ ಒಂದು 4 ಎಕರೆ ಹೊಲ ಚಬ್ಬಿ ಕೊಟ್ಟಿದ್ದ ನನಗೆ. ಮಾಡ್ಕೊಂಡು ನೀನು ಅಂತೇಳಿ ಒಂದು ಆಕಳ ಕೊಟ್ಟಿದ್ದ. ಆಕಳ ಸಾಕೋದು ಮತ್ತು ಹೊಲವನ್ನು ಮಾಡಿಸೋದು ಸಹಿತ ನಂದು ಇದು ವೃತ್ತಿಯಾಗಿತ್ತು. ಎಷ್ಟು ಮಲ್ಟಿಪಲ್ ಟಾಸ್ಕ್. ಹೌದು, ಟೀಚರ್ ನೌಕರಿ, ಇಂಡಸ್ಟ್ರಿ, ಅಗ್ರಿಕಲ್ಚರ್, ಹೈನುಗಾರಿಕೆ. ಅದು ತದನಂತರ ಇದು ಎಲ್ಲವನ್ನು ಮಾಡಿದ ಮೇಲೆ ನಾನೇ ಯಾಕೆ ಕಮ್ತಾ ಮಾಡಬಾರ್ದು ಅಂಥೇಳಿ ತಲೆಯಾಗಿ ಬಂದಾಗ ನಾನು ಹೊಲ ಹಿಡಿಬೇಕಾದ್ರೆ ಹೊಲ ಇರ್ತಿದ್ದಿಲ್ಲ. ಆಗಿನ ಕಾಲದಲ್ಲಿ ಉತ್ತಾರಿಲ್ಲದ ಹೊಲ ಕೊಡ್ತಿದ್ದಿಲ್ಲ, ಹಿಡಿಯಕ್ಕೆ ಬರ್ತಿದ್ದಿಲ್ಲ. ಏನು 83ನೇ ಅದಕ್ಕಿಂತಲೂ ಮೊದಲು ಇನ್ನೂ ಒಂದು ಕಥೆಯನ್ನು ಹೇಳಬೇಕು. ಏನು ಅಂತಂದರೆ ಈ MP ಪ್ರಕಾಶ್ ಆಗಿನ ಕಾಲದ ಬಹುದೊಡ್ಡ ಸಾಹಿತಿ ಮತ್ತು ನಾಟಕಕಾರ, ರಾಜಕಾರಣಿ. ಅವರ ನನ್ನ ಗೆಳೆತನ ಆಯಿತು ಹೂವಿನಡಗಲಿಗೆ ಅಲ್ಲ, ಅದು ಗದಗ ಬಸ್ ಸ್ಟ್ಯಾಂಡ್ನಲ್ಲಿ ಗೆಳೆತನ ಆಯಿತು. ಹೇಗೆ ಅಂತಂದರೆ ನಾನು ಪ್ರತಿದಿನ ಸಿರಟ್ಟಿಗೆ ಹೋಗ್ತಿದ್ನಲ್ಲ, ಹೋಗೋ ಹೊತ್ತಿನೊಳಗೆ 80ನೇ ಇಸ್ವಿಯೊಳಗೆ ಯಾವುದೋ ಅಕ್ಟೋಬರು ನವಂಬರ್ ತಿಂಗಳದೊಳಗೆ ಅವರು ಹಡಗಲಿ ಹೋಗಿದ್ದರು. ಮುಂಡ್ರಿಗೆ ಮೇಲೆ ಅವಾಗ ವಕೀಲಿಕೆ ಮಾಡೋಕ್ಕೆ ಬರ್ತಿದ್ರು ಅವರು, ವೃತ್ತಿಯಿಂದ ವಕೀಲರವರು ವಕೀಲಿಕೆ ಮಾಡೋಕ್ಕೆ ಬರ್ತಿದ್ರು. ಅವರಿಗೆ ಸಿರಟ್ಟಿ ಒಳಗೆ ಅಶೋಕ್ ಕಲಾವಂತ್ ಅಂತಿದ್ದ ನಾಟಕಕಾರ, ನಾಟಕವನ್ನು ಕಲಿಸ್ತಕ್ಕಂಥ ಅಶೋಕ್ ಕಲಾವಂತ್ ಅಂತಕ್ಕಂಥ ಫ್ಯಾಮಿಲಿ ಅವ ನಾನು ಮಾತಾಡ್ಕೊಂಡು ನಿಂತಿದ್ವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರಲಿಲ್ಲ. ಆ ಹೊತ್ತಿನಲ್ಲಿ MP ಪ್ರಕಾಶ್ ಅವ್ರು ಬಂದಿವ. ಇವ ಹೋದವನ ಅವರಿಗೆ ಬಗ್ಗೆ ನಮಸ್ಕಾರ ಮಾಡಿದ. ಯಾರು? ಅಶೋಕ್. ನನ್ನ ಜೊತೆಗೆ ನಾನು ನಿಂತ ಕಲಾವಂತ ಅಶೋಕ್ ನಮಸ್ಕಾರ ಮಾಡಿದಾಗ ನಾನು ಹೋದೆ, ನಮಸ್ಕಾರ ಸರ್ ಅಂದೆ. ಅವಾಗ ಅವರ ಪರಿಚಯ ಮಾಡಿಸ್ಕೊಟ್ರು. ಹೀಗೆ ಇವ್ರು ಕಡ್ಲಿಕುಪ್ಪ ಅಂತೇಳಿ ನಮ್ಮಲ್ಲಿ ಹಿಂಗೆ ಇಲ್ಲಿ ವಿಜಯ ಕಲಾ ಮಂದಿರದಲ್ಲಿ ಟೀಚರ್ ಅದಾರ, ಸಿರಟ್ಟಿ ಒಳಗೆ ಫೋಟೋ ಸ್ಟುಡಿಯೋದ ಅಂಥೇಳಿ ಅವರೆಲ್ಲ ಪರಿಚಯ ಮಾಡಿಸ್ಕೊಟ್ರು. ಹೌದಾ, ಭಾಳ ಚಲೋ ಆಯ್ತು ಬಿಡ್ರಿ ಅಂಥೇಳಿ ಅವ್ರು ಮಾತಾಡಿದರು. ಇಲ್ಲ, ನಾನು ವಾರಕ್ಕೊಮ್ಮೆ ಬರ್ತಿರ್ತೇನೆ, ಇಲ್ಲೇ ನಾನು ಇರ್ತಾವೆ, ಕೋರ್ಟಿಗೆ ಬರ್ತೀನಿ ಅಂತ ಹೇಳಿದ್ರು. ಅದೇನಾಗ್ಬಿಡ್ತು, ನನಗೆ ಒಂದು ರೂಮ್ ಇತ್ತು ನನ್ನ ಗದಗದಲ್ಲಿ. ನಾನು ದಿನ ಟ್ರಾಲಿಂಗ್ ಮಾಡಿದ್ರು. ಡಾಕ್ಟರ್ ಕಲ್ಲೊಳ್ಳಿಯವರು ಅದಾರ, ಪ್ರಕಾಶ್ ಕಲ್ಲೊಳ್ಳಿಯವ್ರ ತಂದೆಯವರು ಡಾಕ್ಟ್ರು. ಅವ್ರ ಹಂಚಿನ ಮನೆಯೊಳಗೆ ನಂದೊಂದು ರೂಮ್ ಇತ್ತು, ಹಿಂದಿನ ಔಟ್ಹೌಸ್ನೊಳಗೆ ರೂಮ್ ಇತ್ತು. ಒಂದು ದಿನ MP ಪ್ರಕಾಶ್ ಅವರು ಅವ್ರಿಗೆ ಅವ್ರ ನಾಟಕ ಪುಸ್ತಕಗಳನ್ನು ಬರೀತಿದ್ರು. ಸೂರ್ಯನ ಬೇಟೆ ಅಂತಕ್ಕಂಥ ಒಂದು ನಾಟಕ ಪುಸ್ತಕವನ್ನು ಬರೆದಾಗ ಅದಕ್ಕೊಂದಿಷ್ಟು ಚಿತ್ರಗಳು ಬೇಕಾಗಿದ್ದು. ಚಿತ್ರಗಳು ಬೇಕಾದಾಗ ಏನಾಯಿತು ಅಂದರೆ ಅವ್ರು ನನ್ನ ಕಡೆ ಬಂದಾಗ ನಾನು ನಮ್ಮ ಸ್ನೇಹಿತರನ್ನ ಹಿಡಿದು ಅವ್ರ ಚಿತ್ರಗಳನ್ನು ಬರೆಸಿಸ್ಕೊಟ್ಟೆ. ಅವನ್ನ ಮತ್ತು ಅದನ್ನು ಬ್ಲಾಕ್ ಮಾಡಿಸ್ಬೇಕಲ್ಲ, ಅವಾಗೆಲ್ಲ ಬ್ಲಾಕಿನ ಪ್ರಿಂಟಿಂಗು. ಮುಂಡ್ರಿಗೆ ಇದು ಕರ್ಕೊಂಡೋಗಿ ಅವರಿಗೆಲ್ಲ ಬ್ಲಾಕಿಗೆ ಮಾಡಿಸ್ಕೊಟ್ಟಾಗ ಅವರು ಒಂದು 3-4 ಸಲ ನನ್ನ ಜೊತೆಗೆ ಅವರ ಗೆಳೆತನವಾಯಿತು. ತದನಂತರ ಒಂದು ದಿನ ಏನಾಯಿತು, ಅವರಿಗೆ ಬಸ್ ತಪ್ಪಿಬಿಡ್ತು ರಾತ್ರಿ, ಸಾಯಂಕಾಲ. ಅದು 5 ಗಂಟೆ ಬಸ್ ತಪ್ಪಿತು ಅಂದರೆ ಅಲ್ಲಿ ಮುಂದೆ ಬಸ್ ಸಿಗ್ತಿದ್ದಿಲ್ಲ ಅವ್ರಿಗೆ ಅಲ್ಲಿ ಊರಿಗೆ ಹೋಗಲಿಕ್ಕೆ. ಅವತ್ತು ನಾನು ಊರಿಗೆ ಹೊಂಟಿದ್ದೆ. ನಾನು ಅವತ್ತು ಇಲ್ಲ, ನಾನು ಬಸ್ ತಪ್ಪಿಬಿಡ್ತಪ್ಪ, ಇವತ್ತು ಇರ್ಬೇಕು, ನಾನು ಒಂದು ಹೋಟೆಲ್ ಮಾಡ್ತೀನಿ ಅಂತಂದರೆ, ಬ್ಯಾಡ ಬರ್ರಿ ಸರ್ ಅಂತೇಳಿ ನಾನು ಏನು ಮಾಡಿದೆ, ನನ್ನ ರೂಮ್ ಅದ ಬರ್ರಿ ಅಂತೇಳಿ ಅವ್ರನ್ನ ನನ್ನ ರೂಮಿಗೆ ಕರ್ಕೊಂಡೋಗಿದ್ದೆ. ನಾನು ಊರಿಗೆ ಹೋಗೋದು ಬಿಟ್ಟೆ. ಬಿಟ್ಟು ನನ್ನ ರೂಮ್ನಲ್ಲಿ ಅಲ್ಲೇ ಖಾನಾವಳಿಗೆ ಹೋಗಿ ಊಟ ಮಾಡಿ ಬಂದು ಇಬ್ಬರು ಕೂಡ ಮಾತಾಡ್ಕೊಂತ ಮಲ್ಕೊಳ್ಳೋ ಹೊತ್ನ್ಯಾಗ ಬಂತದ್ದು ಏನಂತಂದ್ರೆ, ಇಲ್ಲ ನಮ್ಮೂರಿಷ್ಟೆಲ್ಲ ಭಾಳಷ್ಟು ದೊಡ್ಡ ಊರದ, ಭಾಳಷ್ಟು ಎಲ್ಲ ಜನ ಭಾಳ ಶ್ರೀಮಂತರು ಅದಾರ, ಇದು ಅದಾರ, ಆದ್ರೆ ಫೋಟೋ ಸ್ಟುಡಿಯೋ ಇಲ್ಲ, ಜೆರಾಕ್ಸ್ ಇಲ್ಲ, ನಮ್ಮಲ್ಲಿ ಪ್ರಿಂಟಿಂಗ್ ಟೈಪಿಂಗ್ ಇಲ್ಲ, ಏನಿಲ್ಲ, ಭಾಳ ಹಿಂದುಳಿದ ಪ್ರದೇಶ ನಮ್ಮದು ಹೂವಿನಡಗಲಿ ಅಂತೇಳಿ ಅವ್ರು ಹೇಳಿದರು. ಆ ರೊಕ್ಕ ಸಾಕಷ್ಟಿದೆ ಎಲ್ಲ ಅಂತೇಳಿ ಹೇಳಿದ ಜನರ ಕೈಯಾಗ. ಹಾಗಾದರೆ ಅದಕ್ಕೆ ನಮ್ಗೆ ಯಾರೊಬ್ಬರು ಫೋಟೋ ಸ್ಟುಡಿಯೋ ಮಾಡೋರು ಇದ್ರು ನೋಡು ಅಂತ ಹೇಳಿದರು. ಅಂದ್ಕೊಳ್ಳಿ ನನಗೇನಂತೂ ಆಗ ಹೇಳಿದ್ದೇನೆ, ಸಾಹೇಬ್ರು ಇಲ್ಲ, ನಮ್ಮ ತಮ್ಮ ಇದ್ದಾನೆ ಸರ್, ಮತ್ತು ನಮ್ಮ ಅಣ್ಣಕ್ಕಿಂತ ದೊಡ್ಡವ ಸುರೇಶ್ ಅಂತೇಳಿ ಬಾಂಬೆದೊಳಗಿದ್ದ. ಅವಾಗ ಅಲ್ಲಿ ನಮ್ಮ ವಸಂತವ್ರಿಗೆ ನಡೀಲಾರ್ದಕ್ಕೆ ಅವ ಡಿಗ್ರಿ ಆಗಿತ್ತು, ಬಿಟ್ಟು ಸಿರಟ್ಟಿಗೆ ಬಂದಿದ್ದವ. ಅವನ ಹೆಂಡತಿ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಆಗಿತ್ತು, ಟೈಪ್ ಆಗಿ ತೆಗೆದು. ಹಾಗಾಗಿ ಸರ್ ಹಾಗಾದರೆ ನಾನು ಅಲ್ಲಿ ಮಾಡ್ಬೋದಾ ಅಂತ ಕೇಳಿದ್ನ ಅವ್ರಿಗೆ.
ಅವಶ್ಯವಾಗಿ ಮಾಡಿರಿ, ನಾನು ನಿಮಗೆ ಏನು ಬೇಕೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಅಲ್ಲಿ ವೇದಮೂರ್ತಿ ಅಂತ ಮಾಸ್ತರ್ ನಮ್ಮ ಸಂಬಂಧಿಕರಿದ್ದರು, ಅಲ್ಲಿ ಡ್ರಾಯಿಂಗ್ ಮಾಸ್ಟರ್ ಇದ್ದರು. ಹಾಗಾಗಿ ಇಲ್ಲ ನೀವು ಒಂದು ದಿನ ಬಾ ಕಡ್ಲಿಗುಪ್ಪ ಅಂತಂದರು. ಅವರು ಮುಂದೆ ಮತ್ತೆ ಅದಾದಮೇಲೆ ಒಂದು 2 ಸಲ ನನಗೆ ಭೇಟಿಯಾದಾಗ ನಾನು ಬರ್ತೇನೆ ಸರ್ ಅಂತ ಹೇಳಿದೆ. ನಾನು ಒಂದಿನ ನಮ್ಮ ಸುರೇಶ್ ಅನ್ನೋರನ್ನ, ನಮ್ಮ ಅಣ್ಣನ ಕರ್ಕೊಂಡು ನಾನು ಹಡಗಲಿಗೆ ಹೋದೆ. ಹಡಗಲಿಗೆ ಹೋಗಿ ವೇದಮೂರ್ತಿ ಆಚಾರ್ಯ ಮನೆಗೆ ಕೇಳ್ಕೊತ ಹೋಗಿ ಅವ್ರ ಮನೆಯೊಳಗೆ ಬ್ಯಾಗನ್ನು ಇಟ್ಟು ನಾನು MP ಪ್ರಕಾಶ್ ಅವ್ರನ್ನ ಭೇಟಿಯಾಗಿ ಬಂದನಿ ಅಂತೇಳಿ. ಅವ್ರ ಮನೆ ಹಿಂದೆ ಅಲ್ಲಿ ಒಂದು ರಾಮದೇವ್ರ ಗುಡಿ ಅಂತಿತ್ತು. ಆ ರಾಮದೇವ್ರ ಗುಡಿ ಒಳಗೆ ಇವರು ನಾಟಕ ಕಲಿಸ್ತಿದ್ರು. MP ಪ್ರಕಾಶ್ ಅವ್ರು ಏನದಲ್ಲ ಸಂಗ್ಯಾಬಾಳೆ ನಾಟಕ ಕಲಿಸ್ತಿದ್ರು. ಇವರು ಸ್ವತಃ ನಾಟಕನ ಮಾಡ್ತಿದ್ರು ಮತ್ತು ನಾಟಕನ ಕಲಿಸ್ತಿದ್ರು. ಸಂಗ್ಯಾಬಾಳೆ ನಾಟಕನ ಅವ್ರಿಗೆ ಹೀಗೆ ಅಂದ್ಕೊಳ್ಳೇನೆ ಬಂದುಬಿಡ್ರಿ ನೀವೆಲ್ಲ ಅಂಥೇಳಿ ಅವರು ಹೋದ್ವಿ ಅವ್ರ ಮನೆ ಹಿಂದೆ. ಅವ್ರು ವೇದಮೂರ್ತಿ ಸರು, ನಾನು, ನಮ್ಮ ಅಣ್ಣ ಹೋದ್ವಿ. ಅಲ್ಲಿ ಹೋದಾಗ ಒಂದು 50-60 ವಯಸ್ಸಿನ ಹುಡುಗರು ಎಲ್ಲರೂ 18ರಿಂದ 25-30 ವರ್ಷ ಒಳಗಿನ ಹುಡುಗರಿದ್ದರು. ಅವರೆಲ್ಲರಿಗೆ ನಾನು ಪರಿಚಯ ಮಾಡಿಸಿ ಇವರು ಕಡ್ಲಿಗುಪ್ಪ ಅಂತೇಳಿ ಹೀಗೆ ಇವರೆಲ್ಲ ಫೋಟೋ ಸ್ಟುಡಿಯೋ ಅದೆಲ್ಲ ಮಾಡೋ ಸಲುವಾಗಿ ನಮ್ಮ ಊರಿಗೆ ಕರೆಸೀನಿ ಅಂತ ಹೇಳಿದರು ಅವರು. ಫೋಟೋ ಸ್ಟುಡಿಯೋ, ಟೈಪಿಂಗ್ ಇನ್ಸ್ಟಿಟ್ಯೂಟು, ಜೆರಾಕ್ಸು ಎಲ್ಲ ಮಾಡ್ಬೇಕಂತೇಳಿ ಇಲ್ಲಿ ಕರೆಸೀನಿ ಅಂತ ಹೇಳಿದರು. ಭಾಳ ಚೆನ್ನಾಗೈತೆ ಅಂತ ಇಷ್ಟರು ಖುಷಿಪಟ್ಟರು. ಮತ್ತು ಇವ್ರಿಗೊಂದು ಬಿಲ್ಡಿಂಗ್ ನೋಡ್ಬೇಕಲ್ಲ ಅಂತ ಹೇಳಿದ್ರು. ಹಾಗೆ ಅವತ್ತೇ ಹೋಗಿದ್ದೆ ನಾನು. ಹೋದ ತಕ್ಷಣ ಆ ಊರಿಗೆ ಇವರಿಗೆ ಕಾಕಾ ಅಂತೇಳಿ ಹುಚ್ಚನ್ ಶೆಟ್ರಿ ಕಾಕಾ ಅಂತಿದ್ರು ಅವರು. ಯಾರು MP ಪ್ರಕಾಶ್ ಅವರು. ಹುಚ್ಚಣ್ಣಂದು ಜೀನ್ ಐತಿ, ಜೀನಿನ ಬಾಜುಕ್ಕೆ ಒಬ್ರದ್ದು ಒಂದು ಖಾಲಿ ಐತಿ ಗುಡ ಅಂತ ಒಬ್ಬ ಹೇಳಿದ. ಅದನ್ನ ಯಾರು ನೋಡ್ತಾರೆ? ಆಚಾರ್ಯಪ್ಪ ನೋಡಿದ, ಕರೀಸ್ ಆಚಾರಪ್ಪನ ಅಂತ ಹೇಳಿದ್ರು. ಹಾಗೆ ಕರೆದ ಕೂಡಲೇ ನಾವು ಆಚಾರಪ್ಪ ಅಂತೇಳಿ ನಮ್ಮ ಸಂಬಂಧಿ, ಆಮೇಲೆ ಸಂಬಂಧಿಕ ಅದ. ಆದರೆ ಆ ಎಲ್ಲ ಉಸ್ತುವಾರಿ ಆಗಿನ ಕಾಲದಲ್ಲಿ 240 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ರು ಅವರು. ಹೂವಿನ ಹಡಗಲಿ ಒಳಗೆ ಹುಚ್ಚನ್ ಶೆಟ್ರ್ ಅಂದರೆ ಇಡೀ ಬಳ್ಳಾರಿ ಜಿಲ್ಲೆಗೆ ಬಹುದೊಡ್ಡ ಶ್ರೀಮಂತ. ಅವ್ರಿಗೆ ಇವರು ಕಾಕಾ ಅಂದರೆ ಇವ್ರಿಗೆಲ್ಲನೂ ಸಹಾಯ ಮಾಡ್ತಕ್ಕಂಥ ಒಂದು ಸ್ವಭಾವ ಅವರವರಲ್ಲಿ ಭಾಳ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾರಿಗೆ? MP ಪ್ರಕಾಶ್ ಅವರಿಗೆ ಮತ್ತು ಇವರಿಗೆ. ಆ ಒಂದು ಹುಚ್ಚನ್ ಶೆಟ್ರಿಂದ ಇದು ಐತಿ, ಒಂದು ಗುಡಾವನ್ ಅದ ಅಂತ ಹೇಳಿದ್ರು. ಅದು ರಾಮದೇವ್ರ ಗುಡಿ ಹಿಂದಿನ ಬಾಜುನು, ನಾವೇನಲ್ಲಿ ಹೋಗಿ ಕುಂತಿದ್ದು ನಾಟಕ ಕಲಿಸಿದ್ರು, ಅದು ಹಿಂದಿನ ಬಾಜುದ್ದ ಗುಡಾವನ್ ಇತ್ತು. ಅದು ಯಾರು ತಾಬಾಯ್ತು, ಯಾರು ಅದೆಲ್ಲ ನೋಡೋರು? ಆಚಾರಪ್ಪ ಕರ್ಕೊಂಬಂತ ಒಂದು ಹುಡುಗನ ಕಳಿಸಿದ್ರು. ಆಚಾರಪ್ಪನ ಕರ್ಕೊಂಬಂದರು. MP ಪ್ರಕಾಶ್ ಅಂದ್ರೆ ಅವು ಭಾಳ ದೊಡ್ಡ ಹುಚ್ಚನ್ ಶೆಟ್ರ್ ಬಿಟ್ಟರೆ ಆ ಊರೇ ಎಲ್ಲ ಮಾತು ಕೇಳಿದೆ ಅವನ್ನ. ಹಾಗೆ ಒಂದು ಅವರು ಒಳ್ಳೆಯ ರೀತಿಯಿಂದ ನಡ್ಕೊಂಡಿದ್ರು. ಅವಾಗ ಹೇಳಿದ ನಂತರ ಏನೋ ಆಚಾರಪ್ಪ ಇದು ಐತಿ, ಖಾಲಿ ಐತ್ರಿ ಅಪ್ಪರ, ಮತ್ತು ಚಾವಿ ಎಲ್ಲಿ ಐತೆ ಅದ್ರದ್ದು? ಮನ್ಯಾಗ ಐತ್ರಿ. ಈಗ ರಾತ್ರಿ ಆಗೈತಿ, ಮುಂಜಾನೆ ಇವ್ರು ತೋರಿಸು, ಇವ್ರಿಲ್ಲೇ ಸರ್ ಮನ್ಯಾಗ ಅದಾರ, ಅವ್ರಿಗೆ ಬೆಳಗ್ಗೆ ತೋರಿಸು ಅಂತ ಹೇಳಿದ್ರು. ಅದ್ರ ಬಾಜುಕ್ಕೆ ಒಬ್ಬ ಪಾಟೀಲ್ ಸರ್ ಅಂತಿದ್ರು. ಪಾಟೀಲ್ ಮಾಸ್ತರ್ ಹಳೆಯ ಒಬ್ಬ ಇದ್ದ, ಅವ ನಾಟಕ ಮಾಡ್ತಿದ್ದ, ಅವ ಸಂಗ್ಯಾನ ಪಾಠ ಮಾಡ್ತಿದ್ದ. ಸಂಗ್ಯಾನ ನೀನು ನಾಳೆ ಮುಂಜಾನೆ ಇವ್ರಿಗೆ ಇಲ್ಲೇ ನೀನು ಮನೆ ಬಾಜುಕಲ್ಲ ಎಲ್ಲ ತೋರಿಸ್ಬೇಕು ನೋಡೋಣ, ತೋರಿಸಿ ನನಗೆ ನಾನು ಮುಂಜಾನೆ ಕೋರ್ಟಿಗೆ ಹೋಗೋದದ, ಹೋಗಿ ಬರ್ತೇನೆ ನಾನು ಮಧ್ಯಾಹ್ನದಾಗ, ನೀ ಎಲ್ಲ ಅದನ್ನು ಮಾಡಬೇಕು ಅಂತ ತಯಾರಿ ಅಂತಂದರೆ ಅವತ್ತೇ ಮರುದಿವ್ಸ ನನಗೆಲ್ಲ ಅದಕ್ಕೆ ಎಷ್ಟು ಬಾಡಿಗೆ ಅಂದರೆ 40 ರೂಪಾಯಿ ಬಾಡಿಗೆ ಮಾತಾಡಿದ್ರು. ದೊಡ್ಡ ಗುಡೌನ್ ಅದು. ಅದರೊಳಗೆ ಭಾಳಷ್ಟು ದೊಡ್ಡದು, ಅಗಲಕ್ಕೆ 40 ಫೂಟ್ ಇತ್ತು, 100 ಫೂಟ್ ಉದ್ದಂತಿತ್ತು. ಅದರೊಳಗೆ ಮನಿ, ಸ್ಟುಡಿಯೋ, ಆಮೇಲೆ ಜೆರಾಕ್ಸು, ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇವನ್ನೆಲ್ಲನೂ ಒಂದೇ ಇದರೊಳಗೆ ಮಾಡ್ತಕ್ಕಂಥ ಒಂದು ಗುಡಾವನನ್ನು ಕೊಡಿಸಿದ್ರು. ಅಲ್ಲಿ ಸುರೇಶ್ ಅಣ್ಣ ಬಂದರು. ಅಲ್ಲಿಗೆ ರಾಜುನ್ನ ಮತ್ತು ಸುರೇಶನ ಕರ್ಕೊಂಡ್ಬಂದೆ. ಅಣ್ಣ ಒಬ್ಬ ತಮ್ಮ, ಅಣ್ಣ ತಮ್ಮ ಇಬ್ಬರೂ ಅದನ್ನೇ ಭಾಳಷ್ಟು ಕಷ್ಟಪಟ್ಟು. ಅವಾಗೆಲ್ಲ ಸ್ವಲ್ಪ ರೊಕ್ಕದಿದ್ದು ಇತ್ತು, ಆದರೆ ನನ್ನ ಕಡೆ ಎಲ್ಲ ರೊಕ್ಕ ನಡೀತಿತ್ತಲ್ಲ. ನಾನು ಆಗಿನ ಕಾಲದಲ್ಲಿ ಎಲ್ಲ ದುಡ್ಡನ್ನು ಕೂಡಿಸಿ ಅವ್ರು ಏನೇನು ಬೇಕು ಎಲ್ಲ ಸ್ಟುಡಿಯೋಕ್ಕೆ ಬೇಕಾಗ್ತಕ್ಕಂಥ ಸಾಮಾನುಗಳನ್ನು ರೆಡಿ ಮಾಡಿಕೊಟ್ಟು 1982 ಇಸ್ವಿ ಫೆಬ್ರವರಿ 11ನೇ ತಾರೀಕಿಗೆ MP ಪ್ರಕಾಶ್ ಅವ್ರ ಕಡೆಯಿಂದ ಫೋಟೋ ಸ್ಟುಡಿಯೋ ಓಪನಿಂಗ್ ಮಾಡಿಸಿ. ಅದು ದಿನಾಂಕ ನೆನಪದ. ಏನು ಫೆಬ್ರವರಿ 11ನೇ ತಾರೀಕು. ಅವತ್ತೇ ನಮ್ಮ ಕೃಷ್ಣ ಟಾಕೀಸಿನ ಉದ್ಘಾಟನೆ ಇತ್ತು. ಗದಗಿನ ಕೃಷ್ಣ ಟಾಕೀಸಿನ ಉದ್ಘಾಟನೆಯೂ ಅವತ್ತೇ ಆಗಿದ್ದು. ನಾನು ಫೋಟೋ ಸ್ಟುಡಿಯೋದ ಉದ್ಘಾಟನೆಯೂ ಹಡಗಲಿ ಒಳಗೆ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಹುಚ್ಚನ್ ಶೆಟ್ರ ಅಧ್ಯಕ್ಷತೆ ಒಳಗೆ ಮಾಡಿಸಿದೆ. ಅದು ಎಷ್ಟು ಬೆಳೀತು ಅಂತಂದರೆ ಭಾಳಷ್ಟು ಪ್ರಮಾಣದಲ್ಲಿ ಬೆಳೀತು. ಬೆಳೆದ ನಂತರ ಏನಾಯಿತು ಅಂದರೆ ಭಾಳಷ್ಟು ನಮ್ಮ ತಮ್ಮ ಆ ಇಡೇ ಭಾಳ ನೋಡ್ಲಿಕ್ಕೆ ಭಾಳ ಸ್ಮಾರ್ಟ್ ಇದ್ದ. ಆ ಬಳ್ಳಾರಿ ಜಿಲ್ಲೆದ ಹೀರೋ ಆಗಿಬಿಟ್ಟ. ರಾಜು ಅಂತಂದ್ರೆ ಭಾಳಷ್ಟು ಫೇಮಸ್ ಆಗಿ ಅದರಲ್ಲಿ ಏನಾಯಿತು ಅಂದರೆ ಅಲ್ಲಿ ಒಂದು ವರ್ಷದಲ್ಲಿ 3 ತಿಂಗಳು ಸೀಸನ್ ಇಕ್ಕಿತ್ತು. ಈ ಮಲ್ಲಿಗೆ ಹೂವನ್ನು ಬೆಳೀತಿದ್ರು. ಹೌದು, ಮಲ್ಲಿಗೆ ಹೂವನ್ನು ಬೆಳ್ಕೊಂಡಾಗ ಹೆಣ್ಮಕ್ಳು ಆ ಹಿಂದಿನ ಜಡಿಯನ್ನು ಹಾಕಿ ಫೋಟೋ ತೆಗೆಸೋದು ಒಂದು ಶೋ. ಅದಕ್ಕೆ ದಿನಾ ಸಂಜೆ ಮುಂದೆ ಪಾಳೆ ಹಚ್ತಿದ್ರು. ಆಗಿನ ಮಿರರ್ ಹಾಕಿ ಅದಕ್ಕೊಂದು ಕನ್ನಡಿ ಹಾಕಿ, ಆ ಕನ್ನಡಿ ಒಳಗೆ ಪ್ರತಿಬಿಂಬ ಕಾಣಬೇಕು.
ಹಿಂದೆ ಜಡಿ ಕಾಣ್ತಿತ್ತು. ಜಡಿ ಕಾಣ್ತಿತ್ತು, ಇವ್ರು ಕಾಣ್ತಿದ್ರು ಸೈಡ್ ನಿಂತ್ಕೊಂಡಾಗ. ಆ ಒಂದು ಭಾಳಷ್ಟು ಶೋಕಿ. ಅದರ ಜೊತೆಗೆ ಈ ಹೆಣ್ಣುಡ್ರು ಮ್ಯಾಚೂರ್ಡ್ ಆಕಾರಲ್ಲ, ಅವಾಗ ದೊಡ್ಡ ಫಂಕ್ಷನ್ನು, ದಿನ ಒಂದೊಂದು ಆ ಹುಡುಗರನ್ನ 5 ದಿನ 9 ದಿನ ಎಬ್ಸಾಕೇನದಲ್ಲ, ದಿನ ಒಂದು ವೇಷಭೂಷಣವನ್ನು ಹಾಕಿಸಿ ಎಲ್ಲರ ಮನೆಯಲ್ಲಿ ಮಾಡೋರು. ಅಂಥದ್ದು ದಿನ ಒಂದೆಲ್ಲ ಒಬ್ಬರದ್ದು ಇದ್ದೇ ಇರ್ತಿತ್ತು. ಯಾಕಂದ್ರೆ ದೊಡ್ಡ ಊರು, ಪ್ಲಸ್ ಅದ್ರ ಸುತ್ತಲೂ ಇರ್ತಕ್ಕಂಥ ಹಳ್ಳಿಗಳು. ಅವಾಗ ನಮ್ಮ ರಾಜುಗೆ ಆಗಲಿ ಒಂದು ಎಚ್ ಡಿ ಗಾಡಿ ಕೊಡಿಸಿದ್ದೆ. ನಾನು ಸಿಲೆಕ್ಟಾಗಿ ಇದ್ದಾಗ ಒಂದು ಎಚ್ ಡಿ ಗಾಡಿ ಕೊಡಿಸಿದ್ದೆ. ಆ ಎಚ್ ಡಿ ಗಾಡಿ ತೊಗೊಂಡು ಅವ ರಾತ್ರಿ 10-10 ಮಟನೂ ಎಲ್ಲ ಹಳ್ಳಿಯಾಗ ಅಡ್ಡಾಡಿ ಬರ್ತಿದ್ದ. ಭಾಳಷ್ಟು ದುಡಿದ್ವಿ ಅಲ್ಲಿ. ಅಲ್ಲೆಲ್ಲ 3 ಕಡೆ ಶಿರಹಟ್ಟಿ, ಗದಗು ಮತ್ತು ಹೂವಿನಡಗಲಿ 3 ಕಡೆ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್. ನಾನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದಂಥ ಏರಿಯಾ ಈ 3 ಕಡೆ ಮಾಡಿ ಏನಾಯಿತು, ಅವ್ರಿಗೆಲ್ಲ ಚೆನ್ನಾಗಿ ಮಾಡಿಕೊಟ್ಟೆ. ಮುಂದೆ ಏನಾಯಿತು, 80 ಅವರೆಲ್ಲ ಭಾಳ ಸ್ಟುಡಿಯೋ ಆಯಿತು. ಅದು ಏನೋ ಒಂದು ಋಣಾನು ಬಂದ. ಅವತ್ತೇನು ಆಚಾರಪ್ಪ ಅಂತೇಳಿ ನಮಗೆ ಏನೋ ಬಿಲ್ಡಿಂಗನ್ನು ತೋರಿಸಿದಂದರೆ, ಇಷ್ಟು ಬಿಲ್ಡಿಂಗ್ ಮೇಂಟೆನೆನ್ಸ್ ಮಾಡ್ತಿದ್ದ ಹುಸೇನ್ ಶೆಟ್ರು. 240 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ರು ಅವರು. 240 ಮನೆ ಬಾಡಿಗೆ ವಸೂಲು ಮಾಡೋದು, ರಿಪೇರಿ ಬಂದ್ರೆ ಮಾಡೋದು, ಎಲ್ಲ ಕೆಲಸ ಒಂದು. ಅವ ಬಡಿತನ ಮಾಡ್ತಿದ್ದಿಲ್ಲ. ಅವರು ಆ ಉದ್ಯೋಗನ ಮಾಡ್ಕೊತ ಬಂದಾಗ ಈಗ ನಾವೆಲ್ಲ ಚೆನ್ನಾಗಿ ಬೆಳೆದಿವಲ್ಲ. ನಾವೆಲ್ಲ ಬೆಳೆದ ತಕ್ಷಣ ನಮ್ಮಪ್ಪ ಇದ್ದರು. ನಮ್ಮಪ್ಪರು ಅವ್ರ ಜೊತೆಗೆ ಹೋಗಿ ಮನ್ಯಾಗ ಹರಟೆ ಹೊಡಿದು ಮಾಡೋ ಹೊತ್ನ್ಯಾಗ ಏನಾಯಿತು, ಇಲ್ಲ ನಮ್ಮ ತಂಗಿ ಬೇಕಿದ್ಲು ಸುನಂದ ಅಂತೇಳಿ. ಆಕೆಗೊಂದು ವರ ಹುಡುಕಾಡ್ತಿದ್ವಿ ಅವಾಗ. ಇವರೆಲ್ಲರ ಲಗ್ನ ಆಗಿತ್ತು, ಆಕೆ ಬೇಕಿನ ಉಳಿದಿದ್ಲು. ಆಕೆ ನೋಡ್ತಾ ಇದ್ವಿ. ಅವಾಗಿಲ್ಲ, ನನ್ನ ಹೆಂಡತಿ ತಂಗಿ ಮಗ ಅದಾನ, ಅವಾಗ ತಂಗಿ ಮಗ ಅದಾನ ಮತ್ತು ತಂಗಿ ಮಗಳದಾಳ, ಅದಕ್ಕೆ ಮತ್ತು ನೀವು ನೋಡ್ತೀವಿ ಅಂತಂದ್ರೆ ನಾವು ತೋರಿಸ್ತೇವೆ ಅಂತ ಹೇಳಿದರು ಅವರು. ಹಾಗಾಗಿ ಏನಾಯಿತು, ಆ ಹಡಗಲಿಯಲ್ಲೇ ನಮ್ಮ ತಂಗಿಯನ್ನು ಅವ್ರ ಮನೆಯೊಳಗನ ತೋರಿಸಿದ್ವಿ. ನಮ್ಮ ಮನೆಯೊಳಗೆ ಅವ್ರು ಬಂದು ನೋಡಿದರು. ತದನಂತರ ಅವ್ರ ತಂಗಿ ಆನಂದಾಚಾರ್ಯನ ಅವ್ರ ತಂಗಿ ಏನದಲ್ಲ, ಅವಳೇ ಈಗ ಏನು ನನ್ನ ಹೆಂಡತಿ ಲಕ್ಷ್ಮೀ ಅದಳ, ಆಕೆ ಈರಮ್ಮ ಆಕೆ ಹೆಸರು. ಅವಾಗ ಅವಳನ್ನು ನೋಡಿದ್ವಿ. ಆವಾಗ ಅಲ್ಲೇ ಹೊಂದಾಣಿಕೆಯನ್ನು ನಮ್ಮ ತಂದೆಯವರು, ಆಮೇಲೆ ನಮ್ಮ ಅಣ್ಣವ್ರ ಮಾತಂದ್ರೆ ನಮಗೆ ವೇದ ವಾಕ್ಯ, ನಾವೇನು ತೆಗೆದಾಗ್ತಿಲ್ಲ. ನನಗೇನು ಹೇಳಿದ್ರು, ಇಲ್ಲಪ್ಪ ಮತ್ತು ನಿಮ್ಮ ತಂಗಿ ಇದು ಚಲೋ ಆಗ್ತದೆ, ಮತ್ತು ನಿಂದು ಚಲೋ ಆಗ್ತದೆ, ನೀ ಮಾಡ್ಕೊಂಬಿಡು ಅಂತಂದರು. ಈಗ ಬೇಡ್ರಿ ಅಂತ ನನಗೆ ಇನ್ನೂ 23 ವರ್ಷ ಅವಾಗ. ಈಗ ಬೇಡ ಅಂತ ಹೇಳಿದೆ ನಾನು. ಇನ್ನೊಂದು 2 ವರ್ಷ ಉಳಿಲ್ಲ, ಹಾಕಿ ಎದರ ಬದರ ಮಾಡೋದ, ನಿಮ್ಮ ತಂಗಿ ಸಲುವಾಗಿರ ನೀವು ಮಾಡ್ಕೋಬೇಕಲ್ಲ ಅಂತಂದ್ರೆ. ಆಯ್ತು ರೀ ಅಂತೇಳಿ ಏಪ್ರಿಲ್ 20 ನನ್ನ ಹುಟ್ಟುಹಬ್ಬದ ದಿವಸ ನನ್ನ ಮದುವೆ ದಿನ. ಏಪ್ರಿಲ್ 20ನೇ ತಾರೀಕು 1983ನೇ ಇಸ್ವಿಯೊಳಗೆ ಅದೇ ಹಡಗಲಿಯಲ್ಲಿ, ಅದೇನು ನಮ್ಮ ಫೋಟೋ ಸ್ಟುಡಿಯೋದ ಮನೆ ಮುಂದೆ ನಮ್ಮಿಬ್ಬರು ಮದುವೆ ಆಯಿತು. ನಿಮ್ಮದು ಮದುವೆ ಹಡಗಲಿಯಲ್ಲ? ಹಡಗಲಿಯಲ್ಲ. MP ಪ್ರಕಾಶ್ ಅವರಿದ್ದು. ಹೌದು, MP ಪ್ರಕಾಶ್ ಅವರಿದ್ದರು. ಅವ್ರ ಉಸ್ತುವಾರಿಯೊಳಗನ ಮದುವೆ ಆಗಿದ್ದು. MP ಪ್ರಕಾಶ್ ಅವಾಗ ಶಾಸಕರಾಗಿದ್ದರು? ಇಲ್ಲ, ಅವಾಗ ಮಿನಿಸ್ಟರ್ ಆಗಿದ್ದರು ಅಲ್ಲೇ. ಆ ಸಲ 83ಕ್ಕೆ ಅವರು 83 ಆರಿಸಿ ಬಂದ್ರಲ್ಲ, ಸಾರಿಗೆ ಮಿನಿಸ್ಟರ್ ಆದರು. ಸಾರಿಗೆ ಮಿನಿಸ್ಟರ್ ಆದರು. ಸಾರಿಗೆ ಮಿನಿಸ್ಟರ್ ಆದಾಗ ಅವರು ಲಗ್ನದಲ್ಲಿ ಆವಾಗಿನ ಕಾಲದಲ್ಲಿ ಬುಂದೆ ಮಾಡಿಸೋಂದ್ರೆ ಒಂದು ದೊಡ್ಡ ಇದು. ಹುಸೇನ್ ಶೆಟ್ರ್ ನೇತೃತ್ವ ಮತ್ತು ಅವರು ಇದರೊಳಗೆ 83ನೇ ಇಸ್ವಿ ಏಪ್ರಿಲ್ 20ನೇ ತಾರೀಕಿಗೆ ನಂದು ಹಡಗಲಿಯಲ್ಲಿ ಮದುವೆ ಆಯಿತು. ಅವರ ಅದೇ 83ಕ್ಕೆ ಅವರು MLA ಆಗಿದ್ದರು. ಅದು MLA ಮೊದಲೇ ಸಲ MLA ಆದಾಗನೇ ಫಸ್ಟ್ ಟೈಮ್ ಆದಾಗನೇ 2 ಸಲ ಸೋತಿದ್ರು ಅವರು. ಹೌದು, 78ಕ್ಕೆ ಸೋತಿದ್ರು. ಹಾಗಾಗಿ ವಕೀಲ ವೃತ್ತಿ ಮಾಡ್ತಿದ್ರು. ಯಾವಾಗ ಆದ ತಕ್ಷಣ ಸಾರಿಗೆ ಮಿನಿಸ್ಟರ್ ಆದರು. ಸಾರಿಗೆ ಮಿನಿಸ್ಟರ್ ಆದಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಪಾಸನ್ನು ಆವಾಗ ಅವ್ರು ಸಾರಿಗೆ ಮಿನಿಸ್ಟರ್ ಇದ್ದಾಗೆ ನಾನೇ ಸಹಿ ಮಾಡಿಸಿದ್ದೆ ಫೈಲ್ ಅವರು.